ಈ ಮುಟ್ಟಿಗೆ ರಜಾ ಅಂತ ಕೂಡ ಒಂದು ಶಬ್ದ ಬಳಕೆ ಮಾಡ್ತಾರೆ, ರಜಾ ಆಗಿದ್ದಾರೆ ಅಂತ. ಪುರುಷನಿಗೆ ರಜಾ ಇದೆ ಯಾವಾಗ? ಅವನಿಗೆ ಕೆಲಸ ಇಲ್ಲ ಅಂತಂದಾಗ ಅವನ ಮನೇಲಿ ರೆಸ್ಟ್ ಮಾಡಬಹುದು, ಇನ್ನೊಂದು ಮಾಡಬಹುದು, ಸುಖ ಪಡಬಹುದು. ಆವಾಗ ಕೂಡ ಹೆಂಡತಿ ಬಿಸಿ ಬಿಸಿಯಾಗಿ ಆಹಾರ ಪದಾರ್ಥಗಳನ್ನ ಮಾಡಿ ಗಂಡನಿಗೆ ತಂದು ತುತ್ತಿಡ್ತಾಳೆ. ತಾಯಿ ಅಡಿಗೆ ಮಾಡ್ಕೊಂಡ್ಬಂದು ತನ್ನ ಮಗನಿಗೋ ತನ್ನ ಗಂಡನಿಗೋ ತುತ್ತಿಡ್ತಾಳೆ. ಆದ್ರೆ ಇಷ್ಟೆಲ್ಲ ಶ್ರಮ ಪಡುವಂತ ತಾಯಿಗೋ, ತಂಗಿಗೋ, ಹೆಂಡತಿಗೋ, ಅಕ್ಕನಿಗೋ, ಅತ್ತಿಗೆಗೋ, ನಾದನಿಗೋ ಅವರಿಗೆ ಕೂಡ ಹಾರ್ಮೋನಲ್ ವ್ಯತ್ಯಾಸ ಆದಾಗ ಮಾನಸಿಕ ಸ್ಥಿತಿಗಳಲ್ಲಿ ಅಪಾರವಾದಂತಹ ಬದಲಾವಣೆಗಳಾಗಿರುತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ಸಿಟ್ಟು ಜಾಸ್ತಿ ಬರ್ತಾ ಇರುತ್ತೆ, ಆ ಸಂದರ್ಭದಲ್ಲಿ ಅವರಿಗೆ ಸುಸ್ತು ಜಾಸ್ತಿ ಇರುತ್ತೆ, ಆ ಸಂದರ್ಭದಲ್ಲಿ ಅವರಿಗೆ ರೆಸ್ಟಿನ ಅವಶ್ಯಕತೆ ಇರುತ್ತೆ. ಇದಕ್ಕೆ ನಮ್ಮಲ್ಲಿ ಏನೊಂದು ಪದ್ಧತಿ ಮಾಡಿದ್ರು, ಇದನ್ನೆಲ್ಲ ಹೇಳಿ ನಮ್ಮ ಜನರಿಗೆ ಅರ್ಥ ಮಾಡಿಸುವಂತಹ ಬುದ್ಧಿಮಟ್ಟದ ಪರಿಸ್ಥಿತಿ ಅವತ್ತಿರ್ಲಿಲ್ಲ. ಅದಕ್ಕೇನಂದ್ರು, ಒಂದು ಕೆಲಸ ಮಾಡಿ, ಅವರು ಮುಟ್ಟಿ ಯಾವಾಗ ಆಗ್ತಾರೆ ಅವಾಗಿನಿಂದ 4 ದಿನ ಅವರನ್ನ ನಾವು ಮುಟ್ಟಿಸ್ಕೊಳ್ಬಾರ್ದು, ಅವರು ಒಂದ್ ಜಾಗದಲ್ಲಿ ಇರ್ಲಿ ಅಂತ ಹೇಳಿದ್ರು. ಆದ್ರೆ ಇದರ ತಾತ್ಪರ್ಯ ಏನು ಅಂದ್ರೆ, ನಾವು ಅವರನ್ನ ಮುಟ್ಟಬಾರದು ಅಂತಲ್ಲ, ಅವರು ನಮ್ಮನ್ನ ಮುಟ್ಟಿದ್ರೆ ಅವರಿಗೆ ತೊಂದರೆ ಆಗುತ್ತೆ ಅಂತ. ಯಾಕಂದ್ರೆ ಅವರು ಅವಾಗ ಅವರ ದೇಹದಲ್ಲಿ ಆಗ್ತಾ ಇರುವಂತಹ ಪ್ರಕ್ರಿಯೆಗಳ ಜೊತೆಗೆ ಅವರು ತುಂಬಾ ಸೆಣಸಾಡ್ತಾ ಇರ್ತಾರೆ. ಎಷ್ಟೋ ಜನ ಹೇಳಲಿಕ್ಕೆ ಆಗದೆ ಇರುವಂತ ರೀತಿಯಲ್ಲಿ ನೋವು ತ್ರಾಸನ್ನು ಕೂಡ ಅನುಭವಿಸ್ತಾ ಇರ್ತಾರೆ. ಇದನ್ನೆಲ್ಲ ಒತ್ತಡದಲ್ಲಿರುವಂತ ಆಕೆಗೆ ನಾನು ನೀನು ಎಂದಿನಂತೆ ನಾರ್ಮಲ್ ಆಗಿರುವಂತಂದ್ರೆ ಮತ್ತೆ ಗಂಡ ದುರಹಂಕಾರ ಮಾಡ್ತಾನೆ, ನೀನ್ ಚಹಾ ಮಾಡ್ಕೊಡು, ಕಾಫಿ ಮಾಡ್ಕೊಡು, ತಿಂಡಿ ಮಾಡ್ಕೊಡು, ದುಡಿ ಅಂತ. ಅದಕ್ಕೆ ಇದೊಂದು ಪದ್ಧತಿ, ಅವಳನ್ನು ಮುಟ್ಟಿಸ್ಕೊಳ್ಬಾರ್ದು ಅಂತ ಹೇಳಿದ್ರೆ 4 ದಿನ ಅವಳಿಗಾದ್ರೂ ಒಂದು ಸಮಾಧಾನ, 4 ದಿನ ಅವಳಿಗಾದ್ರೂ ಒಂದು ವಿಶ್ರಾಂತಿ ಸಿಗುವಂತೆ ಆಗ್ಲಿ ಅನ್ನುವುದಕ್ಕೂ ಕೂಡ ನಮ್ಮ ಪೂರ್ವಜರು ಮಾಡ್ಕೊಂಡ್ ಬಂದ್ರು. ಇದು ಕೂಡ ಅನ್ಸೈಂಟಿಫಿಕ್ ಅಲ್ಲ, ಇದು ಕೂಡ ಅಕ್ಷರಶಃ ಸೈಂಟಿಫಿಕ್. ಆಕೆಗೆ ಒಂದು ವಿಶ್ರಾಂತಿ ಬೇಕು, ಆಕೆಗೆ ಒಂದು ಸಮಾಧಾನ ಬೇಕು. ಯಾವ ಸ್ವಾರ್ಥವೂ ಇಲ್ಲದೆ ದುಡಿಯೋಳೆ ತಾಯಿ.